ನಮಸ್ಕಾರ ಸ್ನೇಹಿತರೆ, ಐಶ್ವರ್ಯ ಆರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಕರ್ಚಿಕಾಯಿ ಮಾಡಕ ಶುರು ಮಾಡಿದೀನಿ ನೋಡ್ರಿ. ಕರ್ಚಿಕಾಯಿ ಮಾಡಕ್ ಏನೇನ್ ಬೇಕು ಅಂತ ಹೇಳ್ತೀನಿ. ಮೈದಾ ಹಿಟ್ಟು, ಚಿರೋಟಿ ರವೆ ಬೇಕು. ನಾನು ಇದ್ರಲ್ಲೇ 2 ಚಮಚ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ. ಆಮೇಲೆ ಇದ್ರಲ್ಲೇ 2 ಚಮಚ ಚಿರೋಟಿ ರವೆ ತಗೊಂಡಿದ್ದೀನಿ. ಅದಕ್ಕೆ ಒಂಚೂರು ಚಿಟಿಕೆ ಉಪ್ಪು ಹಾಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕೋತೀನಿ ನೋಡ್ರಿ. ಇವಾಗ ಎಣ್ಣೆ ಬಿಸಿ ಮಾಡಿ ಹಾಕೋದ್ರಿಂದ ಗರಿ ಗರಿಯಾಗಿ ಕುರುಮ್ ಕುರುಮ್ ಚೆನ್ನಾಗಿ ಬರ್ತದ. ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡು ಹಾಕೋತೀನಿ ನೋಡಿ. ತುಪ್ಪನೂ ಹಾಕೋಬೇಕು, ಇಲ್ಲಾಂದ್ರೆ ಎಣ್ಣೆನೂ ಹಾಕೋಬೇಕು. ನಾನು ಎಣ್ಣೆ ಹಾಕೋತೀನಿ ನೋಡ್ರಿ. ಇವಾಗ ಎಣ್ಣೆ ಬಿಸಿ ಆಗಿದೆ, ನಾನು ಇದಕ್ಕ ಹಾಕೋತೀನಿ ನೋಡ್ರಿ. ಹತ್ತತ್ರ 1-2 ಚಮಚ ಹಾಕೊಂಡಿದ್ದೀನಿ. ಇದನ್ನ ಚಮಚಲ್ಲಿ ಕಲಿಸ್ಕೊಬೇಕು, ಯಾಕಂದ್ರ ಎಣ್ಣೆ ಬಿಸಿ ಇರ್ತಲ್ಲ, ಕೈ ಸುಡೋ ಸಾಧ್ಯತೆ ಇರ್ತತಿ ನೋಡಿ. ಇದು ಹಿಂಗ್ ಕಲಿಸ್ಕೋಬೇಕು. ಎಣ್ಣೆ ಹಾಕೊಂಡಿದ್ದೀನಿ, ಇದನ್ನ ಪೂರ ಹಿಂಗ್ ಮಿಕ್ಸ್ ಆಗೋಂಗ ಕಲಿಸ್ಕೋಬೇಕ್ರಿ. ಎಲ್ಲಾ ಕಡೆ ಎಣ್ಣೆ ಹೊಂದ್ಕೋಬೇಕಿದು. ಆಮೇಲೆ ನಾನು ಇದಕ್ಕ 1 ಸ್ಪೂನ್ ಅಂದ್ರೆ 1 ಬಟ್ಲು ಮೊಸರು ಹಾಕೋತೀನಿ. ಬೇಕಾದ್ರೆ ಹಾಕೋಬಹುದು, ಸಾಕಾರ ಬಿಡ್ಬೋದು. ಈ ಮೊಸರು ಹಾಕೋದ್ರಿಂದ ಏನಾಕತಿ, ಕರ್ಚಿಕಾಯಿ ಮೇಲೆ ನೀರಿನ ಗುಳ್ಳೆ ಗುಳ್ಳೆ ತರ ಬರ್ತತಿ. ಅದು ಚೆನ್ನಾಗಿರ್ತತಿ, ತಿನ್ಲಿಕ್ಕೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತತ್ರಿ. ಇದನ್ನ ಪೂರ ಹಿಂಗ್ ಕಲಿಸ್ಕೊತೀನಿ ನೋಡ್ರಿ. ಈ ತರ ಹಿಂಗ್ ಬರ್ಬೇಕಿದು. ಅದು ತುಂಬಾ ಚಪಾತಿ ಹಿಟ್ಟಿನ ತರ ನಾದಕ್ ಹೋಗ್ಬೇಡಿ. ಹಿಂಗೆ ಕೈ ಆಡ್ಸ್ಕೊತ ನಾದ್ಕೋತ ಹೋಗ್ಬೇಕ್ರಿ. ಅದನ್ನ ಗಟ್ಟಿ ತರ ನಾದ್ಬಾರ್ದು. ಅದನ್ನ ಹಿಂಗೆ ಮಾಡ್ಕೋಬೇಕು. ಇವಾಗ ನೀರ್ ತಗೊಂಡಿದ್ದೀನಿ. ನೀರ್ ನನಗೆ ಎಷ್ಟು ಅಳತೆ ಬೇಕಾರ ಹಾಕೊಂಡ್ ಕಲಿಸ್ಕೊತ ಹೋಗ್ತೀನಿ ನೋಡ್ರಿ. ಎಷ್ಟು ಹಾಕೊಂಡಿದೀನಿ ಇವಾಗ. ಹಿಂಗೆ ಮಾಡ್ಬೇಕು ಇದನ್ನ ನೋಡ್ರಿ. ಇವಾಗ ಹಿಟ್ಟು ಕಲಿಸಿಟ್ಟಿದ್ದೀನಿ. ಇದನ್ನ 1 ಅವರ್ ನೆನೆಯಾಕ್ ಬಿಡ್ತೀನಿ. ಇವಾಗ ಅದ್ರಾಗ ಕರ್ಚಿಕಾಯಿ ಒಳಗ್ ತುಂಬಾಕ್ ಏನೇನ್ ಸಾಮಗ್ರಿ ಬೇಕು ಅನ್ನೋದು ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟಿಗೆ ನಾನಿಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೀನಿ. ನಾನು ಗೋಧಿ ಹಿಟ್ಟನ್ನ ಮಾಡಿ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಒಬ್ಬರು ಪುಟಾಣಿಲು ಮಾಡ್ತಾರೆ, ಅವ್ರವ್ರ ಇಷ್ಟನ. ಇದ್ರಲ್ಲೇ 2 ಚಮಚನ ಗೋಧಿ ಹಿಟ್ಟು ತಗೊಂಡಿದ್ದೀನಿ ನಾನು. ಆಮೇಲೆ ಅದಕ್ಕೆ ಬೇಕಾಗೋ ಸಾಮಗ್ರಿಗಳು, ಇದು ಕೊಬ್ಬರಿ ತಗೊಂಡಿದ್ದೀನಿ, ಗಸಗಸೆ ತಗೊಂಡಿದ್ದೀನಿ, ಎಳ್ಳು ತಗೊಂಡಿನ್ರಿ. ಆಮೇಲೆ ಏಲಕ್ಕಿ ಪೌಡರ್ ತಗೊಂಡಿದ್ದೀನಿ, ಬೆಲ್ಲ. ಇದು ನಾನು ಕುಟ್ಟಿ ಸಣ್ಣಂಗ್ ಪೌಡರ್ ಮಾಡ್ಕೊಂಡು ಹೊಳ್ಳಿ ಮಿಕ್ಸಿಯಲ್ಲಿ ಈ ತರ ತರಿಯಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಇದರಲ್ಲಿ ಗಂಟು ಉಳಿದ್ರೆ ಕರ್ಚಿಕಾಯಲ್ಲಿ ಸರಿ ಬರಲ್ಲ, ಚೆನ್ನಾಗಿ ಇದು ಆಗಲ್ಲ. ಅದಕ್ಕೆ ಈ ತರ ಪೌಡರ್ ಮಾಡಿ ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರ್ತೈತಿ ನೋಡ್ರಿ. ಬರ್ರಿ, ಇವಾಗ ನಾನು ಫಸ್ಟ್ ಈ ಗೋಧಿ ಹಿಟ್ಟನ್ನ ಸ್ವಲ್ಪ ಬಿಸಿ ಮಾಡ್ಕೋತೀನಿ. ಸ್ವಲ್ಪ ಕಂಪು ಬರುವವರೆಗೂ ಬಿಸಿ ಮಾಡ್ಕೋತೀನಿ ನೋಡ್ರಿ. ಇದನ್ನ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಅಷ್ಟೇ, ಜಾಸ್ತಿ ಏನ್ ಮಾಡ್ಕೊಳಲ್ಲ. ಸ್ವಲ್ಪ ಕಂಪು ಬರಬೇಕು. ತೆಳ ಬಿಳಿದು ಆಗ್ಬಾರ್ದು, ನೀಟಾಗಿ ಹುರಿಬೇಕು, ಕೈ ಬಿಡ್ಲಾರ್ದನ. ಇದನ್ನ ನೋಡ್ರಿ. ಈ ತರ ಇದು ಕಂಪಾತು, ಈ ತರ ಆದ್ರೆ ಸಾಕು. ಜಾಸ್ತಿ ಇದನ್ನ ಮಾಡಕ್ ಹೋಗ್ಬಾರ್ದು, ಅದು ವಾಸನೆ ಬರುತ್ತೆ. ನೀಟಾಗಿ ಚೆನ್ನಾಗಿ ಇದಾಯ್ತು. ಇವಾಗ ಇದಕ್ಕ ಒಂದು ಬುಟ್ಟಿಗೆ ಹಾಕೋತೀನಿ ನೋಡ್ರಿ. ಇದಾಯ್ತು. ಇದ ಸ್ವಲ್ಪ ಬಿಸಿ ಇದೆಯಲ್ಲ, ಇದಕ್ಕೆ ಸ್ವಲ್ಪ ನಾನು ಈ ಕೊಬ್ಬರಿ ಹಾಕೋತೀನಿ ಬಿಸಿ ಮಾಡ್ಕೊಳಕ. ಸ್ವಲ್ಪ ಅದ್ರ ಜೊತೆನೆ ಸ್ವಲ್ಪ ಗಸಗಸೆ ಹಾಕೋತೀನಿ. ಅದ್ರ ಜೊತೆಗೆ ಸ್ವಲ್ಪ ಎಳ್ಳು ತಗೊಂಡಿದ್ದೀನಿ, 1 ಬಟ್ಲು ತಗೊಂಡಿದ್ದೀನಿ. ಇದನ್ನ ಸ್ವಲ್ಪ ಬಿಸಿ ಮಾಡ್ಕೊಂಡ್ ಬಿಡ್ತೀನಿ. ಸಾಕು, ಒಂದ್ ಸೆಕೆಂಡ್ ಆದ್ರೆ ಇಷ್ಟು ಸಾಕು ಬಿಸಿ ಆದ್ರೆ ಅದು.
ಸಾಕು. ಇದನ್ನ ಗ್ಯಾಸ್ ಆಫ್ ಮಾಡ್ಕೋತೀನಿ ನೋಡ್ರಿ. ಇವಾಗ ಆಫ್ ಮಾಡ್ಕೊಂಡು ಇದಕ್ಕೆ ಎಲ್ಲ ಹಾಕೋತೀನಿ ನೋಡ್ರಿ. ನೋಡಿ ಈಗ ಸ್ವಲ್ಪ ಬಿಸಿ ಆದ್ರೆ ಸಾಕು. ಎಲ್ಲಾನು ಇದಕ್ಕೆ ಈಗ ಹಾಕೋತೀನಿ ನೋಡ್ರಿ ಹಿಟ್ಟಿಗೆ. ಇದನ್ನ ಎಲ್ಲಾನು ನೀಟಾಗಿ ಏರ್ಸ್ಕೋಬೇಕು ರೀ. ನೋಡಿ ಎಷ್ಟು ಘಮ್ ಅನ್ನತ್ತೆ ಇದು ಪೌಡರು. ಸ್ವಲ್ಪ ತಣ್ಣಗಾಗ್ಬೇಕಿದು. ಆಮೇಲೆ ಇದಕ್ಕೆ ಬೆಲ್ಲ ಹಾಕೋಬೇಕು ರೀ. ಒಂದ್ 5 ನಿಮಿಷ ತಣ್ಣಗ ಹಾಕ್ಬಿಡ್ತೀನಿ ಇದನ್ನ. ಬರ್ರಿ ಇದೀಗ ಎಲ್ಲ ತಣ್ಣಗಾಗೈತಿ ನೋಡ್ರಿ. ನಮ್ಮ ಹುರಿದಿಟ್ಕೊಂಡದ್ದು ಅದಕ್ಕೆ ನಾನು ಇವಾಗ ಬೆಲ್ಲ ಹಾಕೋತೀನಿ ನೋಡ್ರಿ. ನಾನು ಎಷ್ಟು ಅಳತೆ ತಗೊಂಡಿದ್ನಿ ಗೋಧಿ ಹಿಟ್ಟು ಅದ್ರ ಅಳತೆಯಿಂದ ಕರೆಕ್ಟಾಗಿ ಹಾಕೋತೀನಿ ನೋಡ್ರಿ. ಇದು ಒಂದು ಸ್ವೀಟ್ ನಿಮ್ಗೆ ಅನುಸಾರವಾಗಿ, ನಮ್ಮನೆ ಸ್ವಲ್ಪ ತಿಂತಾರಲ್ವಾ, ಹಿಂಗಾಗಿ ನಾನು ಸ್ವೀಟ್ ಹಾಕೋತೀನಿ 2. ಇದು 2.5 ಚಮಚ ಹಾಕೊಂಡಿನಿ ನೋಡ್ರಿ ಬೆಲ್ಲನ. ಎರಡೂವರೆ ಚಮಚ ಹಾಕೊಂಡಿದ್ದೀನಿ. ಮತ್ತು ಒಂದಿಷ್ಟು ಏಲಕ್ಕಿ ಪೌಡರ್ ಹಾಕೋತೀನಿ ನೋಡ್ರಿ. ಇವಾಗ ಇದನ್ನೆಲ್ಲಾನು ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ. ಇವಾಗ ಎಲ್ಲ ಮಿಕ್ಸ್ ಆಗ್ಬೇಕು. ಇವಾಗ ಇದಕ್ಕೂ ನೀಟಾಗಿ ಇದಕ್ಕೆ ಬೆಲ್ಲ ನಾನು ಕುಟ್ಟಿ ಹೊಳ್ಳಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಚೂರು ಗಂಟು ಇಲ್ಲಾರ್ದಂಗ ಆಗೈತಿ. ಹಿಂಗಾಗಿ ನೀಟಾಗಿ ಪೌಡ್ರ್ ಹೊಂದಾಣಿಕೆ ಆಕತ್ ಕಚ್ಚಿಗೆ ಒಳಗೆ ತುಂಬಿದ್ರೆ. 2 ಕೈಲಿ ಹಿಂಗ ನೀಟಾಗಿ ಪೌಡರ್ ಮಾಡ್ಕೋಬೇಕು ನೋಡ್ರಿ. ಎಷ್ಟು ಚೆನ್ನಾಗಿ ಬರ್ತೈತಿ ನೋಡ್ರಿ ಇದು ಪೌಡರ್. ನೋಡ್ರಿ ಈ ತರ ಮಾಡ್ಕೊಂಡು ಎಲ್ಲಾ ಕಡೆ ಮಿಕ್ಸ್ ಮಾಡ್ಕೋಬೇಕು ಬೆಲ್ಲನ. ಅದನ್ನ ಏಲಕ್ಕಿ ಪೌಡ್ರು ಎಲ್ಲ ಕಡೆ ಹೊಂದ್ಕೋಬೇಕು ನೋಡಿ. ಈ ತರ ಬರುತ್ತೆ ನೋಡಿ ಪೌಡರ್. ನೀಟಾಗಿ ಬಂದಿದೆ ನೋಡಿ. ನೋಡಿ ನೋಡಿ ಇದು ಪೌಡರ್ ರೆಡಿ ಆಯ್ತು. ಉಂಡಿಗೆಲ್ಲ ಸ್ವಲ್ಪ ಸ್ವೀಟ್ ಕಡಿಮೆ ಹಾಕಿನಿ. ಇದಕ್ಕೆ ಯಾಕೆ ಸ್ವೀಟ್ ಜಾಸ್ತಿ ಹಾಕಿನಿ ಅಂದ್ರ ನಮ್ಮ ಮನೆಯಲ್ಲಿ ಬಿಸಿ ಹಾಲಿಗೆ ಕರ್ಚಿಕಾಯಿನ ಹಾಕೊಂಡ್ ತಿಂತಾರೆ ರೀ. ತುಂಬಾ ಇಷ್ಟ ಪಡ್ತೀವಿ ನಮಗೆ. ಹಿಂಗಾಗಿ ನಾನು ಹಾಲು ಹಾಕೊಂಡ್ರೆ ಸ್ವೀಟ್ ಕಮ್ಮಿ ಬರ್ತದಲ್ಲ ಅಂತ ಸ್ವಲ್ಪ ಬೆಲ್ಲನ ಜಾಸ್ತಿ ಹಾಕಿನಿ. ಅದಕ್ಕೋಸ್ಕರ ಇದಕ್ಕೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿನಿ. ಹಾಲಲ್ಲಿ ಹಾಕೊಂಡ್ ತಿಂದ್ರೆ ಚೆನ್ನಾಗಿರ್ತತಿ. ಇದು ನಮ್ ಕಡೆ ಅಂತ ತುಂಬಾ ಜನ ಇಷ್ಟಪಡ್ತಾರೆ ಹಾಲಲ್ಲಿ ಹಾಕೊಂಡು. ಬನ್ರಿ ಇವಾಗ ಇದು ಪೌಡರ್ ರೆಡಿ ಆಯ್ತು. ಕರ್ಚಿಕಾಯಿ ಮಾಡೋಣ ಅಂತ ಇದನ್ನ ಒಂದ್ ಕಡೆ ಇಡ್ತೀನಿ. ಇದು ಕರ್ಚಿಕಾಯಿ ಸುತ್ತ ಹಚ್ಚಕ್ಕೆ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದು ಮೈದಾ ಹಿಟ್ಟು ಸ್ವಲ್ಪ ನೀರ್ ಹಾಕಿ ಈ ತರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡ್ರಿ. ಇದು ಹಚ್ಚೋದ್ರಿಂದ ಕರ್ಚಿಕಾಯಿ ಬಾಯಿ ಬಿಡಕ್ ಹೋಗಲ್ಲ, ನೀಟಾಗಿ ಬರ್ತದ್ರಿ. ಬರೀ ಇವಾಗ ಕರ್ಚಿಕಾಯಿ ಹಿಟ್ಟು ನೆನೆದಿದೆ, ನಾನು ಅದನ್ನ ಮಾಡ್ಕೋತೀನಿ ಇವಾಗ. ನೀವು ರೌಂಡ್ ಮಾಡ್ಕೋಬಹುದು, ಉದ್ದು ಮಾಡ್ಕೋಬಹುದು, ಯಾವ ತರ ಮಾಡ್ಕೋಬಹುದು ನೋಡಿ. ನಾನು ಇಷ್ಟ ಅಳತೆ ರೌಂಡ್ ಅಲ್ಲಿ ತಗೋತೀನಿ. ಇಷ್ಟಿಷ್ಟ ಹಿಟ್ಟು ಈ ತರ ಅಳತೆ ತಗೋತೀನಿ ನೋಡಿ. ತಗೊಮ್ಮ ಒಂದೊಂದು ಎಲ್ಲಿ ಉದ್ದಾಕತ್ತನು ನೀಟಾಗಿ ತುಂಬು. ಹೊಟ್ಟೆ ಇದು ಆಗ್ಬಾರ್ದು, ಅದು ಹೊರಗೆ ಬರಬಾರ್ದು ಪೌಡ್ರು. ಇದಕ್ಕೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ಲ ನೀಟಾಗಿ ಹಾಕೋದನ್ನ. ಕರ್ಚಿಕಾಯಿ ಹೊಡಿಬಾರ್ದು ಅದು. ಈ ತರ ಉದ್ದನ ಉದ್ಕೋಬಹುದು, ಇಲ್ಲ ಪುರಿ ತರನು ಲಟ್ಟಿಸ್ಕೋಬಹುದು. ಏನು ಈ ತರ ಮಾಡ್ಕೊಂಡು ಮಾಡು. ಕರೆಕ್ಟಾಗಿ ಒತ್ತು. ಪೌಡರ್ ಎಲ್ಲ ಹೊರಗೆ ಬರಬಾರ್ದು ಅದು, ಇಲ್ಲ ಎಣ್ಣೆಲ್ಲ ಮತ್ತೆ ಹಾಳಾಕೈತೆ ಅದು. ಈಗ ಗೊತ್ತಿರ್ತೀನಿ ಮತ್ತೆ ಎಣ್ಣೆ ಕರಿಬೇಕಾದ್ರೆ ಮತ್ತೆ ಒಂದ್ಸತಿ ಒತ್ಕೋಬೇಕು. ಸರಿ ಚೆನ್ನಿಮಾ, ಸರಿ ಚೆನ್ನಿಮಾ. ನೋಡಿ ಪೌಡರ್ ಎಲ್ಲ ಹಾಕಿದ್ಮೇಲೆ ಕರ್ಚಿಕಾಯಿ ಈ ತರ ನೀಟಾಗಿ ಮೈದಾ ಹಿಟ್ಟೆಲ್ಲ ನೀರ್ ಹಾಕಿ ಮಿಕ್ಸ್ ಮಾಡಿರೋದು ಹಾಕಿದ್ರೆ ಈ ತರ ಚೆನ್ನಾಗಿ ಬರುತ್ತೆ.
ನೋಡು ನೀಟಾಗಿ ಬಂದಿದೆಲ್ಲ ಎಲ್ಲಿ ಹಾ ಮಮ್ಮಿ. ನಿನಗೆ ಕರ್ಚಿಕಾಯಿ ಎಲ್ಲಿ ಉದ್ದಕ್ಕೆ ಇದು ಆಗ್ಲಿಲ್ಲ ಅಂದ್ರೆ ಸೇಫ್ ಬರಲಿಲ್ಲ ಅಂದ್ರೆ ರೌಂಡಾಗಿ ಪುರಿ ಥರನ ಉದ್ದಮ್ಮ ಅಲ್ವಾ, ಆ ಥರ ಕಲ್ಕೋರಿ ನೀವು ಉದ್ದ ಬೇಕಾದ್ರೆ. ಇವಾಗ ನಾನು ಉದ್ದಿ ಕೊಡ್ತೀನಿ, ನೀ ತುಂಬು. ಹಾ ಸರಿ. ನೋಡಿ ಈ ಥರನ ಚೆನ್ನಾಗಿ ಬರ್ಬೇಕು ಒಂದೇ ಸಲ, ಅಂದ್ರೆ ದಂಡೆಲ್ಲ ತೆಳು ಇರ್ಬೇಕು, ಇದಷ್ಟು ಮಧ್ಯೆ ಎಲ್ಲ ದಪ್ಪ ಇರ್ಬೇಕು. ಆ ಥರ ಉದ್ದಿದ್ರೆ ಶೇಪು ಚೆನ್ನಾಗಿ ಬರ್ತದೆ, ಕರ್ಚಿಕಾಯಿ ನೋಡ್ಲಿಕ್ಕೂ ಚೆನ್ನಾಗಿ ಕಾಣ್ತದೆ, ಕ್ರಿಸ್ಪಿಯಾಗೂ ಇರುತ್ತೆ. ಚೆನ್ನಾಗಿ ಬರ್ತಾ ಇದೆಮ್ಮ, ಹಾ ಮಮ್ಮಿ. ನೀಟಾಗಿ ತುಂಬ್ತಾ ಇದೆಯಾ. ಒಂದೊಂದು ಸಣ್ಣ ಎಲ್ಲಿ ಆದ್ರೆ ಇದನ್ನ ಮಾಡು, ನಾನು ದುಡ್ಡು ಉದ್ದುತ್ತೀನಿ. ಈ ಥರ ನೀಟಾಗಿ ಉದ್ದಿ ಕೊಡ್ತೀನಂತೆ. ಸರಿ ಸರಿ. ಕಜ್ಜಿಕಾಯಿನ ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದಲ್ವಾ? ಹಾ, ಮಾಡ್ಕೊಂಡು ತಿನ್ಬೋದು. ಈ ಹಬ್ಬ ಅಂತೇನಿಲ್ಲ, ಜಾತ್ರೆ ಉತ್ಸವಗಳು ಅಂತೇನಿಲ್ಲ, ಏನೋ ಏನಿಲ್ಲ, ಬೇಕಾದಾಗ ಮಾಡ್ಕೊಂಡು ತಿಂತೀವಿ. ಕರ್ಚಿಕಾಯಿ ಆಗಲಿ, ಚಕ್ಲಿ ಆಗಲಿ, ಅಂಟಿನ ಉಂಡೆ ಆಗಲಿ, ಈ ಚೋಡಾಗಳಾಗಲಿ, ಅವಲಕ್ಕಿ ಚೋಡ ಆಗಲಿ. ನಾವಂತೂ ಸೋಡಾ ಮತ್ತೆ ಉಳ್ಳಾಗಡ್ಡಿ ಮಸ್ತ್ ಟೇಸ್ಟ್ ಕೊಡ್ತದ. ಹಾ, ಬಜ್ಜಿ, ಚಾ, ಪಕೋಡಿ. ನಮ್ಮ ಉತ್ತರ ಕರ್ನಾಟಕ ಏನ್ ತಿಂಡಿಗೆ ಏನ್ ಕಮ್ಮಿ ಇಲ್ಲ. ತಿಂಡಿಗಾಗ್ಲಿ, ತಿನಿಸುಗಳಿಗಾಗ್ಲಿ, ಊಟದಂತೂ ತುಂಬಾನೇ ಸ್ಪೆಷಲ್ ನಮ್ಮ ಉತ್ತರ ಕರ್ನಾಟಕದ್ದು. ಅದ್ರ ಅಡಿಗೆಗಳಾಗ್ಲಿ, ಉಪ್ಪಿಟ್ಟಾಗ್ಲಿ, ಆಮೇಲೆ ಪಲ್ಯಗಳಾಗ್ಲಿ, ಚಟ್ನಿಗಳಾಗ್ಲಿ, ಖಾರ ಮಸಾಲ ಅಂತೂ ಸ್ಪೆಷಲ್. ಖಾರ ಮಸಾಲ ನಮ್ಮ ಉತ್ತರ ಕರ್ನಾಟಕ ಕಡೆ. ಈ ನಮ್ಮ ಊರುಗಳ ಜಾತ್ರೆ ಬಂತಂದ್ರೆ ಎಲ್ಲರ ಮನೆಯಾಗ ಇದ್ದದ್ದೇ ಇದು. ಸಾಕು ನೋಡ್ರಿ. ಇವಾಗ ಇಷ್ಟೆಲ್ಲಿ ಮಾಡ್ಕೊಂಡಿದೀವಿ, ತುಂಬ್ಕೋತಾ ಇದೀನಿ ನೋಡ್ರಿ. ಇವಾಗ ಎಣ್ಣೆ ಕಾಯಕ್ಕೆ ಶುರು ಆಗಿದೆ. ಅದು ಹಿಂಗೂ ತುಂಬ್ಕೋಬಹುದು ಕೈಲಿನು. ಹೊಡಿತುತ್ತೆ. ಅದನ್ನ ಪೇಸ್ಟ್ ಕೊಡ್ತೀನಿ. ಹಿಂಗೆ ಹಚ್ಕೊಂಡು ಈ ಥರ ಎಲ್ಲ ಇದನ್ನ ಪೇಸ್ಟ್ ಹಚ್ಕೋಬೇಕು ನೋಡ್ರಿ. ಈ ಥರ ಹೊಂದಾಣಿಕೆ ಆಗುತ್ತೆ ಇದು. ಈ ಥರ ಪೇಸ್ಟ್ ಹಚ್ಕೊಂಡು ನೀಟಾಗಿ ಹಿಂಗೆ ಕೈಯಲ್ಲಿ ಹಿಡ್ಕೊಂಡು ಹಿಂಗೆ ಮಡ್ಚ್ಕೋಬೇಕು. ಇದನ್ನ ನಾನು ಸ್ವಲ್ಪ ಇದು ಆತಂದ್ರೆ ಹಿಂಗೆ ಹಿಟ್ಟು ತಗೊಂಡು ಹೀಗೆ ತುದಿವರೆಗೂ ಹಿಂಗೆ ಹಚ್ಕೋಬೇಕು ನೋಡ್ರಿ. ಈಗ ಹೆಚ್ಚು ಕಮ್ಮಿ ನೀರೇನಾದ್ರು ಜಾಸ್ತಿ ಆದಾಗ ಹೆಚ್ಚು ಕಟ್ಟಿಸ್ಕೋಬಹುದು. ಈ ಥರ ಅದೇನು ಒಡೆಯಂಗಿಲ್ಲ, ನೀಟಾಗಿ ಬರ್ತತಿ ನೋಡ್ರಿ. ಅದನ್ನ ಈ ಥರ ಹಿಂಗಿರ್ತತಿ. ಬಿಸಿ ಬಿಸಿ ಹಾಲ್ ಜೊತೆ ಹಾಕೊಂಡು ತಿನ್ಬೋದು, ಚೆನ್ನಾಗಿ ಬರುತ್ತೆ ರೀ. ಕರಿಬೇಕಾದ್ರೆ ಮತ್ತೆ ಇನ್ನೊಂದ್ಸತಿ ಒದ್ಕೋಬೇಕಾಗತ್ತೆ. ಮತ್ತೆ ನಾವು ಕರಿಬೇಕಾದ್ರೆ ಅದು ಬಿಡಬಾರ್ದು ಬಾಯಿ. ನೀಟಾಗಿ ಮಾಡಿರ್ತೀವಿ, ಏನು ಆಗಿರಲ್ಲ. ಸುಮ್ಮ ಒಂದ್ಸಲ ಈ ಥರ ಮತ್ತೆ ನಾವು ನೀಟಾಗಿ ಮಾಡ್ಕೋಬೇಕು ನೋಡ್ರಿ. ಈಗ ಎಲ್ಲಿ ಈ ಕಡೆ ಮಾಡು, ಈ ಕಡೆ ಮಾಡು, ಎಲ್ಲಿ ಏನು ಬೀಳಾಗಿಲ್ಲ. ಹಿಟ್ಟು ಚೆನ್ನಾಗಿ ನೆನೆದಿರ್ತೈತಿ. ಹಿಂಗಾಗಿ ಮೈದಾ ಹಿಟ್ಟು ಈ ಥರ ನೀಟಾಗಿ ಇಟ್ಕೊಳ್ಳೋಣ. ಇಷ್ಟ ಆಗಿದೆ ಅಮ್ಮ. ಇದನ್ನ ಇವಾಗ ಇಷ್ಟು ಕರ್ಕೊಂಡ್ಬಿಡೋಣ. ಇಲ್ಲ ಅಂದ್ರೆ ಒಣಗಿದ ಮೇಲೆ ಅದು ಚೆನ್ನಾಗಿ ಬರಲ್ಲ. ಅದು ಕಾಯಿ ಬಾಯಿ ಬಿಟ್ಬಿಡ್ತಾವು. ಇವಾಗ ಇಷ್ಟಾಗಿದೆ, ಇದನ್ನ ಇಷ್ಟು ಕರಿತೀನಿ. ನೋಡು, ಈ ತರ ನೀಟ್ ಮಾಡ್ಕೊಂಡು ಹಾಕೋಬೇಕು. ತುಂಬಾ ಜೋರಾಗಿ ಒತ್ತಬಾರದು. ಒತ್ಬಿಟ್ರೆ ಅದು ಇದು ಆಗಲ್ಲ. ಇಷ್ಟೇ ಸ್ಮೂತ್ ಆಗಿ ಒತ್ಕೋಬೇಕು ಕರ್ಚಿಕಾಯಿ ಮಾಡ್ಬೇಕಾದ್ರೆ. ಹಾ, ಹಂಗ್ ಬೇಕಾದ ಮಾಡ್ಕೋಬೇಕ್ರಿ. ಅದಕ್ಕೆ ಹಂಗೇನಿಲ್ಲ, ಹಿಂಗ ಅಂತೇನಿಲ್ಲ. ರೌಂಡ್ ಉದ್ಕೋಬೇಕು, ಪುರಿ ತರನು ಮಾಡ್ಕೋಬೇಕು, ಇಲ್ಲ ಉದ್ದು ಉದ್ಕೋಬೇಕು, ಸಣ್ಣ ಸಣ್ಣನು ಮಾಡ್ಕೋಬೇಕು, ದೊಡ್ಡ ದೊಡ್ಡನು ಮಾಡ್ಬೇಕು.
ಒಂದೇನಂದ್ರೆ ಇಲ್ಲಿ ಫಂಕ್ಷನ್ಗೊಳಗ ಅದು ಉದ್ದಕತೆ ಎಲ್ಲಿ ಉದ್ಕೊಂಡು ನೀಟ್ ಚಂದ ಕಾಣ್ಬೇಕಂತ ಹೇಳಿ ಉದ್ದಕತೆ ಉಣ್ಕೋತಾರೆ. ಇಷ್ಟು ಕರಿಯಲ್ಲ ಮಮ್ಮಿ? ಹಾ, ಈಗ ಇಷ್ಟ ಆತ್ ನೋಡ್ರಿ. ಇದನ್ನ ಕರ್ಕೊಂಡ್ ಬರ್ತೀನಿ ನೋಡ್ರಿ ಇವಾಗ. ಅದನ್ನ ಕರ್ಕೊಂಡ್ ಬರೋಣ. ನೋಡ್ರಿ ಇವಾಗ ಇಷ್ಟು ಖರ್ಚಿಗೆ ತುಂಬಿಸ್ಕೊಂಡು ಬರ್ರಿ ಕರೇನಂತ. ನಾನು ಆಲ್ರೆಡಿ ಇವಾಗ ಎಣ್ಣೆ ಕಾಯಕ್ಕೆ ಇರ್ತೀನಿ. ನಾನು ಎಣ್ಣೆ ಉಪಯೋಗ ಮಾಡೋದು ಓಮ್ ಅಂತ ಎಣ್ಣೆ, ಶೇಂಗಾ ಎಣ್ಣೆ. ಇದು ನಾವು ಚಿಕ್ಕ ವಯಸ್ಸಿಂದನೂ ಇದನ್ನ ಉಪಯೋಗ ಮಾಡ್ಕೊತ ಬಂದಿದ್ವಿ. ನಾನು ಇದನ್ನ ಉಪಯೋಗ ಮಾಡ್ತೀನಿ ನೋಡ್ರಿ. ಇವಾಗ ಆಲ್ರೆಡಿ ಎಣ್ಣೆ ಕಾದೈತಿ. ಇಲ್ಲಿ ಒಂದೊಂದು ಹಾಕ್ತೀನಿ ನೋಡ್ರಿ. ಈಗ ನೋಡ್ರಿ ಎಣ್ಣೆ ಕಾದೈತಿ. ಎಣ್ಣೆ ಚೆನ್ನಾಗಿ ಕಾಯ್ಬೇಕು, ಕಾದ ಚೆನ್ನಾಗಿ ಬರುತ್ತದು. ಇದೇನಂದ್ರೆ ಖರ್ಚಿಗೆ ನಮ್ಮೂರು ವಿಶೇಷತೆ ಜಾಸ್ತಿ. ನಮ್ಮ ಹಳ್ಳಿಗಳ ಕಡೆ, ಉತ್ತರ ಕರ್ನಾಟಕ ಕಡೆ ಒಂದು ಸೀಮಂತ ಕಾರ್ಯ ಆಗ್ಲಿ, ಕುಬ್ಸದ ಕಾರ್ಯ, ಇದು ಏನಂತಾರೆ, ಮದ್ವೆ ಹೋಗ್ಬೇಕಾದ್ರೆ ಹೆಣ್ಣು ಗಂಡು ಮಾತುಕತೆ ಆದ್ಮೇಲೆ ಬೀಗರು ಬಿದ್ರು ಬರ್ತಾರಲ್ಲ, ಅವಾಗ ಮಾಡ್ಕೊಂಡು ಕೊಡ್ತೀವಿ ನಾವು. ಒಂದ್ ಸೀಗಿ ಹುಣ್ಣೆಗಾಗ್ಲಿ, ಆಮೇಲೆ ಎಳ್ಳ ಮಾಸಿಗಾಗ್ಲಿ. ಅದ್ರಲ್ಲಿ ಅದು ಒಂದಲ್ಲ ಎರಡಲ್ಲ, ಅದು ಸಾವಿರಾರು ಖರ್ಚಿಗೆ ಮಾಡ್ತೀವಿ. 5,000, 4,000, 3,000 ತರ ಖರ್ಚಿಗೆ ಮಾಡ್ಕೊತ ಹೋಗ್ತೀವಿ ನಾವು. ನೋಡಿ ಈ ತರ ಕಲರ್ ಬರ್ಬೇಕು, ಗೋಲ್ಡನ್ ಬ್ರೌನ್ ಬರೋ ಮಟ ಕರ್ಕೋತ ಹೋಗ್ಬೇಕ್ರಿ. ಇದು ಚೆನ್ನಾಗಿ ಬರ್ತದೆ. ಎಣ್ಣೆ ಕಾಯ್ಬೇಕು ನೀಟಾಗಿ. ನೋಡಿ ಈ ತರ ಕರಿಯಾಕತ್ತೀನಿ ನಾನು ಎಣ್ಣೆನ. ಒಂದು ಬಾಯ್ ಬಿಟ್ಟಿಲ್ಲ, ನೀಟಾಗಿ ಪರ್ಫೆಕ್ಟ್ ಆಗಿ ತುಂಬಿದಾಳೆ ನನ್ನ ಮಗಳು. ನೋಡ್ರಿ ಇವಾಗ ಆಗಿದೆ ಕರ್ಚಿಕಾಯಿ. ಈ ತರ ಕಲರ್ ಬರೋವರೆಗೂ ಇದನ್ನ ಕರಿಬೇಕು ನೋಡ್ರಿ. ಈಗ ನೋಡು ಈ ತರ ಬರ್ಬೇಕು ನೋಡ್ರಿ. ಈ ತರ ಕಲರ್ ಬಂದ್ರೆ ಚೆನ್ನಾಗಿರುತ್ತೆ ನೋಡ್ರಿ. ಬರೀನ ಎಲ್ಲ ಕರ್ಚಿಕಾಯಿನ ಕರ್ಕೋತ ನಾನು ಸ್ವಲ್ಪ ಒತ್ತಿ ಒತ್ತಿ ಹಿಂಗ್ ಹಾಕೋಣ ನೀಟಾಗಿ. ಜಲ್ದಿ ಎಣ್ಣೆ ಕಾದೈತಿ ನೋಡ್ರಿ. ಎಲ್ಲ ಬೇಗ ಬೇಗ ಹಾಕತಿ. ಎಲ್ಲಾನು ಒಂದೇ ತರ ಕಲರ್ ಆಗ್ಬೇಕು. ಒಂದ್ ಬೆಳ್ಳಗ, ಒಂದು ತುಂಬಾ ಡಾರ್ಕ್ ಆಗ್ಬಾರ್ದು. ಕೈ ಬಿಡ್ಲಾರ್ದನ ಎಲ್ಲಾನು ಹೊಳಿಸ್ತಾನೆ ಇರಬೇಕು. ಅಂದ್ರೆ ನೀಟಾಗಿ ಒಳಗಡೆ ಪೌಡರ್ ಎಲ್ಲ ನೀಟಾಗಿ ಕರಗಿರುತ್ತೆ. ಒಂದೇ ಕಡೆ ಕೂತ್ಕೊಳ್ಳಲ್ಲ, ಫುಲ್ ಎಲ್ಲಾನು ಚೆನ್ನಾಗಿ ಕರಗಿರುತ್ತೆ. ನೀಟಾಗಿ ತಿಂದ್ಬಿಟ್ರೆ ಬಾಯಿಗೆ ಅಲ್ಲಿ ಒಂಥರ ಏನಂತಾರ ಅದಕ್ಕೆ, ಖುಷಿ ಕೊಡ್ತೈತೆ ತಿನ್ನಕ್ ನಿತ್ರೆ. ಹಾಗೇನೆ ತಿನ್ಬೋದು. ಇದನ್ನ ಬಿಸಿ ಹಾಲು ಹಾಕೊಂಡ್ ತಿಂದ್ರೆ ತುಂಬಾ ಚೆನ್ನಾಗಿರ್ತೈತಿ ನೋಡ್ರಿ. ಇದೇನು 1 ತಿಂಗಳವರೆಗೂ ಇಟ್ರು ಏನ್ ಕೆಡಕ್ ಹೋಗಲ್ಲ, ಅಷ್ಟು ಚೆನ್ನಾಗಿರ್ತೈತಿ ನೋಡಿ. ಈ ತರ ಬಂದಿದೆ. ಸ್ವಲ್ಪ ಒತ್ತಿ ಒತ್ತಿ ಹಾಕೋತೀನ್ರಿ, ಅದು ಬಾಯಿ ಬಿಡ್ಲಾರ್ದು ಅಂತ ಹೇಳಿಟ್ಟು. ಏನಾಗಿಲ್ಲ, ಎಲ್ಲ ಚೆನ್ನಾಗಿ ಬಂದಿದೆ, ನೀಟಾಗಿ ಬಂದಿದೆ ಎಲ್ಲಾನು. ಹಿಟ್ಟು ನೀಟಾಗಿ ಕಲಿಸಿಟ್ಟು ತುಂಬಾ 1 ಅವರ್ ಆದ್ಮೇಲೆ ಮಾಡಿದ್ರೆ ತುಂಬಾ ಸ್ಮೂತ್ ಆಗಿ ಕರ್ಚಿಕಾಯಿ ಚಂದ ಬರ್ತಾವ ನೋಡ್ರಿ. ಏನೋ ಒಂದ ಮಾಡ್ಬೇಕಾದ್ರೂ ಮೊದಲು ನೀಟಾಗಿ ಆಗ್ಬೇಕು, ಅಂದ್ರೆ ಅದು ಎಲ್ಲಾನು ಚಂದ ಬರ್ತಾವ್ರಿ ಅವು. ಚೆನ್ನಾಗಿ ಬರ್ತದೆ ಎಲ್ಲ ನೀಟಾಗಿ ಒಳಗಿದು ಹೋಗಿದ್ನ ನೋಡ್ರಿ. ನೋಡಿ ಅಷ್ಟು ಒಂದೇ ಕಲರ್ ಚೆನ್ನಾಗಿ ಬರ್ತಾವ ನೋಡ್ರಿ. ಅಷ್ಟು ಗೋಲ್ಡ್ ಕಲರ್ ಚೆನ್ನಾಗಿ ಬರಾಕತ್ತೆ. ಇವಾಗ ಖುಷಿ ಕೊಡ್ತದೆ ನೋಡ್ರಿ. ಇದ್ರ ಮ್ಯಾನ್ ಗುಳ್ಳಿ ತೋರಿಸ್ ನಿಮಗ. ಮೊಸರು ಯಾಕೆ ಹಾಕ್ತಾರ ಅನ್ನೋದು ಹೇಳ್ತೀನಿ ನಿಮಗ. ಅವ್ರ ಮೊಸರು ಹಾಕಲ್ಲ, ಅವ್ರವ್ರ ಇಷ್ಟ. ನಾನು ಯಾಕೆ ಮೊಸರು ಹಾಕ್ತೀನಿ, ನನಗೆ ಯಾಕೆ ಮೊಸರು ಹಾಕಿದ್ರೆ ಈ ಥರ ಇಷ್ಟ ಆಗತ್ತೆ ಅನ್ನೋದು ಹೇಳ್ತೀನಿ ನೋಡ್ರಿ. ಇದನ್ನ
ಎಲ್ಲ ಆದ್ಮೇಲೆ ತೋರಿಸ್ತೀನಿ ನಿಮಗ. ನೋಡ್ರಿ ಇವಾಗ ಕರ್ಚಿಕಾಯಿ ಆಯ್ತು, ಅದು ನಾನು ಆಫ್ ಮಾಡಿ ಬಿಡ್ತೀನಿ. ನೋಡಿ ಇವಾಗ ಇಷ್ಟು ಕರ್ಚಿಕಾಯಿ ಅದು. ನೋಡಿ ನಾ ಹೇಳಿದ್ನೆಲ್ಲ ಮೊಸರು ಯಾಕೆ ಹಾಕೋಬೇಕಂದ್ರೆ ಈ ತರ ಹಿಂಗ್ ಗುಳ್ಳೆ ಗುಳ್ಳೆ ಬರ್ತದೆ ನೋಡಿ. ನೋಡಿ ಎಷ್ಟು ಸ್ಮೂತ್ ಆಗಿರುತ್ತೆ ಇದು ನೋಡಿ. ನೋಡಿ ನೀರಿನ ಗುಳ್ಳೆ ತರ ಇದಾಗ ಅದಕ್ಕೆ ನಾನು ಮೊಸರು ಹಾಕೊಂತೀನಿ. ಮೊಸರು ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಗರಿ ಗರಿಯಾಗಿ ಬರ್ತಾನೆ ನೋಡ್ರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.